ಯಾಕೋ ಗೊತ್ತಿಲ್ಲ, ಏನಕ್ಕೆ ಸ್ಪಿನ್ ಕ್ಲೋಸ್ ಮಾಡಿದ್ದಾರೋ. ಇವಾಗ ಬೇರೆ ಎಲ್ಲಾದ್ರೂ ನೋಡಬೇಕು. ಜಸ್ಟ್ ಅರ್ಜೆಂಟ್ ಟೈಮಲ್ಲೇ ನನಗೇನು ಸಿಗಲ್ಲ, ಅದಕ್ಕೆ ಬೇಕಾರಾಗೋದು. ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ಬಂದ ಟೈಮು 7:30 ಆಗಿದೆ. ನಾನು ಇವಾಗ ಚಪಾತಿ ಮತ್ತೆ ತರಕಾರಿ ಪಲ್ಯ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೆನ್ನೆನೆ ಬಟಾಣಿನ ನೆನಾಕಿದ್ದೆ ರಾತ್ರಿನೇ. ತರಕಾರಿ ಆಲೂಗೆಡ್ಡೆ ಮತ್ತೆ ಬೀನ್ಸು, ಕ್ಯಾರೆಟು, ಬಟಾಣಿ ಇಷ್ಟ ಹಾಕ್ತೀನಿ. ನೀವು ಬೇಕಾದ್ರೆ ಬದನೆಕಾಯಿನೂ ಆ್ಯಡ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಬರುತ್ತಲ್ಲ ನವಿಲ್ಗೆಡ್ಡೆ ಸಮಥಿಂಗ್ ಏನೋ ಹೇಳ್ತಾರೆ, ಅದನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಒಂದು ಗ್ಲಾಸ್ ನೀರು ಕುಡಿದೆ. ತಿಂಡಿಗೆ ರೆಡಿ ಮಾಡ್ಕೋಬೇಕು. ನಮ್ಮ ಯಜಮಾನ್ರು ಏರ್ ಕಟ್ ಬೇರೆ ಹೋಗ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಹೋಗಬೇಕು. ಈಗ ಅವ್ರು ಬಂದಮೇಲೆ ನೀಟಾಗೆಲ್ಲ ತಿಂಡಿ ಮಾಡಿ ಮುಗಿಸ್ಕೊಂಡು ಐಬ್ರೋ ಮಾಡಿಸ್ಬೇಕು. ಸ್ವಲ್ಪ ಐಬ್ರೋ ಮಾಡಿಸಿ ತುಂಬ ತಿಂಗಳುಗಳೇ ಆಗಿತ್ತು. ಸಮ್ ರೀಸನ್ಸ್ ಐಬ್ರೋ ಮಾಡಿಸಿರಲಿಲ್ಲ. ಇವತ್ತು ಐಬ್ರೋ ಮಾಡ್ಸೋಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ತರಕಾರಿ ಪಲ್ಯ ಮಾಡೋದಕ್ಕೆ ರಾತ್ರಿನೇ ಬಟಾಣಿ ಹಾಕಿದ್ದೆ. ಬಟಾಣಿ ಮತ್ತು ತರಕಾರಿ ಹೆಚ್ಚಿಟ್ಕೋತಾ ಇದ್ದೀನಿ. ಇವಾಗೆಲ್ಲ ಹೆಚ್ಚಿಟ್ಕೋತಾ ಇದ್ದೀನಿ. ತೋರಿಸ್ಲಾ ನಿನ್ನ ಟವಲ್ ಅಲ್ಲೈತು ತಗೋ. ಸೊ ಗೈಸ್, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬೀನ್ಸು ಮತ್ತು ಬಟಾಣಿ ಏನು ಹಾಕಿದ್ದೆ. ಇವಾಗ ಚಪಾತಿ ಹಿಟ್ಟನ್ನ ಎಲ್ಲ ಇದು ಮಾಡಿಕೊಂಡು ರೆಡಿ ಮಾಡಿಕೊಂಡು ಟಿಫನ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಖಾರಕ್ಕೆಲ್ಲ ರುಬ್ಕೊಳ್ಳೋದಕ್ಕೆ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ. ಒಬ್ರೊಬ್ರು ಹಾಗೆ ಮಾಡ್ತಾರೆ. ನಾನು ಮಸಾಲೆ ರುಬ್ಕೊಂಡ್ಬಿಟ್ಟು ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ, ಸಾಂಬಾರು ಪುಡಿ, ಖಾರ ಪುಡಿ, ಆಮೇಲೆ ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಹುಣಸೆ ಹಣ್ಣು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಈ ರೀತಿ ರುಬ್ಕೋಬೇಕು. ಹಿಂಗೆ ಕಾಣಿಸ್ತಿದೆ. ಸೊ ಈಗೆಲ್ಲ ರುಬ್ಕೊಂಡಾಯಿತು. ಈಗ ಇದಕ್ಕೆ ಹಸಿಟ್ಟು ಹಾಕೋಬೇಕು. ಗೋಧಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗೈಸ್. ಅದನ್ನು ಮಾಡ್ಕೊಳ್ಳೋಣ ಗೈಸ್. ಇವಾಗ ಒಗ್ಗರಣೆ ಹಾಕಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ತರಕಾರಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಆಮೇಲೆ ಮಸಾಲೆ ಹಾಕ್ತೀನಿ. ಸೊ ಗೈಸ್, ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ತರಕಾರಿನ ಸ್ವಲ್ಪ ಒಂದು 20% ಅಷ್ಟು ಬೇಯೋಷ್ಟು ನಾನು ಫ್ರೈ ಮಾಡ್ಕೊತೀನಿ. ಆಮೇಲೆ ನಾನೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ವಾ ಅದನ್ನು ಹಾಕೋತೀನಿ. ಒಬ್ಬೊಬ್ರು ಫಸ್ಟ್ ಮಸಾಲೆ ಹಾಕೊಂಡ್ಬಿಟ್ಟು ಅದು ಫ್ರೈ ಏನು ಸ್ಮೆಲ್ ಹೋದ್ಮೇಲೆ ಇದು ಮಾಡ್ಕೋತಾರೆ. ಬಟ್ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ತರಕಾರಿ ಫುಲ್ಲು ಒಂದು 20% ಇದಾಗಲಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಮುಚ್ತೀನಿ. ಒಂದು 20% ಕುಕ್ ಆಗಲಿ. ನೆಕ್ಸ್ಟು ನಾನು ಏನು ಈ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ವಾ, ಈ ಮಸಾಲೆನ ಇದಕ್ಕೆ ನಾನು ಹಾಕ್ತೀನಿ. ಈಗ ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕೋಬಿಟ್ಟು ಒಂದು ಸತಿ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಮಸಾಲೆ ಫ್ಲೇವರ್ ಹೋಗಲಿ, ಏನು ನಮ್ಮ ಖಾರ ಪುಡಿ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಅದು ಫ್ಲೇವರ್ ಹೋಗಲಿ, ಅಲ್ಲಿವರೆಗೂ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಏನಿರುತ್ತೋ ಆ ಮಸಾಲೆ ನೀರನ್ನೇ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾವು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡೋಣ. ಒಂದು ಟೂ ವಿಷಲ್ ಸಾಕಾಗುತ್ತೆ. ತರಕಾರಿ ಅಲ್ವಾ, ಆಲ್ರೆಡಿ ನಾನು 20% ಕುಕ್ ಮಾಡ್ಕೊಂಡಿರ್ತೀನಲ್ವಾ. ಸೊ ಅದಕ್ಕೋಸ್ಕರ ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. ಅದಾದಮೇಲೆ ನಾನು ಗೋಧಿ ಹಿಟ್ಟು ಕಳಿಸ್ಕೋಬೇಕು ಚಪಾತಿಗೆ. ಇಲ್ಲಿ ನೋಡಿ ಏನು ಕುಕ್ ಆಗ್ತಿದೆ. ಸಡಲೆಲ್ಲ ಎಣ್ಣೆ ಬಿಡ್ತೈತೆ ಗೈಸ್. ಓಕೆ, ಇವಾಗ ಸಿಗ್ತೀನಿ ಗೈಸ್. ಇವಾಗ ಮಿಕ್ಸಿ ಜಾರ್ ನೀರು ಊದಿದ್ದೀನಿ. ಈ ಥಿಕ್ನೆಸ್ಸಲ್ಲಿ ಇದ್ರೆ ಸಾಕಾಗುತ್ತೆ ನೋಡಿ. ಆಮೇಲೆ ಇದು ಸ್ವಲ್ಪ ಕುಕ್ ಆದಮೇಲೆ ಮತ್ತೆ ಇದು ಗಟ್ಟಿ ಆಗುತ್ತೆ. ಸೊ ಈ ಥಿಕ್ನೆಸ್ಸಲ್ಲಿ ಇದ್ರೆ ಸಾಕಾಗುತ್ತೆ ನೋಡಿ, ಸಾಕಾಗುತ್ತೆ. ಸೊ ನಾನು ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಫ್ಲೇಮ್ನ ಸ್ವಲ್ಪ ಹೈ ಕೊಡ್ತೀನಿ. ಸೊ ಇದು ಕುಕ್ಕ ಆಗೋಷ್ಟರಲ್ಲಿ ನಾವೀಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ಹಾಕ್ಕೋಬೇಕು ಗೈಸ್. ನಾವಿಬ್ಬರೇ ಅಲ್ವಾ, ಬೆಳಗ್ಗೆನೆ ನೆನ್ನೆ ಹೋಟ್ಲು ಪ್ಲ್ಯಾನಿಂಗೇ ಇರಲಿಲ್ಲ. 3 ಟೈಮ್ಸು ಹೋಟ್ಲಾಗ್ಬಿಟ್ಟಿತ್ತು ನೆನ್ನೆ. ಸೊ 1 ಕಪ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ, ಸಾಕಾಗುತ್ತೆ. ಇಷ್ಟು ಸಾಕಾಗುತ್ತೆ ನಮಗಿಗೆ. ಇವಾಗ ಇದಕ್ಕೆ ಪಿಂಕ್ ಸಾಲ್ಟ್ ಹಾಕೋತೀನಿ. ಒಂದು 1 ಸ್ಪೂನಷ್ಟು ಪಿಂಕ್ ಸಾಲ್ಟ್ ಹಾಕೋತಾ ಇದ್ದೀನಿ.
ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕೋತೀನಿ. ಚಪಾತಿ ಹಿಟ್ಟಿಗೆ ಆಯಿಲ್ ಹಾಕೋಬೇಕಂತೆ, ಸ್ವಲ್ಪ ನೀಟಾಗಿ ಸಾಫ್ಟಾಗಿ ಬರುತ್ತೆ. ಸೊ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಸೇರಿಸ್ಕೊತೀನಿ. ಸಾಕಾಗುತ್ತೆ. ಇದು ನೀಟಾಗಿ ಮಿಕ್ಸಪ್ ಮಾಡೋಣ ಬನ್ನಿ. ಫೈನಲಿ ಚಪಾತಿ ಹಿಟ್ಟನ್ನ ಕಲಸಾಯಿತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕಲಿಸಿದ್ದೀನಿ ಅಂತ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ಕೊಂಡು ತರಕಾರಿ ಪಲ್ಯಕ್ಕೆ ಬಟಾಣಿನೇ ಹಾಕಿಲ್ಲ ನಾನು. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಬಟಾಣಿನೇ ಹಾಕಿಲ್ವಲ್ಲ ಅಂತ. ಆಮೇಲೆ ಮತ್ತೆ ಸೋಪ್ ಮಾಡಿಬಿಟ್ಟು ಈಗ ವಿಷಲ್ ಎತ್ಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಒಂದು 3 ಕೂಗಿಸ್ತಾ ಇದ್ದೀನಿ ನೋಡಿ. ಬೇಸ್ ನಿಮ್ಮ ಜೊತೆ ಮಾತಾಡ್ಕೊಂಡು ನೋಡ್ತಿರ್ತೀನಿ, ನಾನು ಕೂಗಿಸ್ಬಿಡ್ತೀನಿ. ನಿಮ್ಮ ಜೊತೆ ಮಾತಾಡ್ಕೊಂಡೇ ನಾನು ಇಲ್ಲಿ ಬಟಾಣಿ ಮರ್ತೇ ಹೋಗಿದ್ದೀನಿ, ಬಟಾಣಿ ಹಾಕ್ಬೇಕು ಅಂತ. ಆಮೇಲೆ ಬಟಾಣಿ ನೋಡ್ಮೇಲೆ ಅನ್ನಿಸ್ತು, ಅಯ್ಯೋ ಬಟಾಣಿನೇ ಹಾಕಿಲ್ವಲ್ಲ ಅಂತ. ಸೊ ಇವಾಗ ಆಫ್ ಮಾಡ್ತೀನಿ. ಸಾಕಾಗಿದೆ, ಈಗ ಆಫ್ ಮಾಡಿದ್ದೀನಿ. ಇವಾಗ ಇದೂ ಅಷ್ಟೇ ಆಗಿದೆ, ಹರ್ಕೋಬೇಕಷ್ಟೇ ಇದನ್ನು, ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿನೂ ಮಾಡಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಹೇರ್ ಕಟ್ಗೆ ಹೋಗಿದ್ದಾರೆ, ಅವ್ರು ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಮಾಡಿಟ್ಬಿಡು ಹಾಟ್ ಬಾಕ್ಸ್ಗೆ ಇಕ್ಕು, ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡಿಟ್ಟಿದ್ದೀನಿ. ಅವ್ರು ಬಂದ್ಮೇಲೆ ತಿನ್ನಬೇಕು ನೋಡಿ. ಆಲ್ರೆಡಿ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ. ಅವ್ರು ಬಂದು ಸ್ನಾನ ಮಾಡಿಕೊಂಡು ತಿನ್ನೋದೆ. ಬನ್ನಿ ಪಲ್ಯ ಹೇಗಾಗಿದೆ ಅಂತ ನಾನು ತೋರಿಸ್ತೇನೆ ನೋಡಿ. ನೋಡಿದ್ರಾ, ಕರೆಕ್ಟ್ ಥಿಕ್ನೆಸ್ಸಲ್ಲಿದೆ ನೋಡಿ. ಇಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸಲ್ಲಿದೆ. ಜಾಸ್ತಿ ಸಾಂಬಾರು ಥರನೂ ಆಗಿಲ್ಲ, ಏನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ ನೋಡಿ. ಸೊ ಇವಾಗ ಚಪಾತಿ ಆಯಿತು, ಕ್ಲೋಸ್ ಮಾಡಿ. ಚಪಾತಿನೂ ಆಗಿದೆ. ಅವ್ರು ಬಂದಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮುಗಿಸ್ಕೊಂಡು ತಿನ್ನೋದೆ. ತಿಂಡಿ ಎಲ್ಲ ಮುಗಿಸಿ ನೋಡಿ, ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೀನಿ. ಕಿಚನ್ ಎಲ್ಲ ಈ ರೀತಿ ಕ್ಲೀನ್ ಮಾಡಿ, ಹಾಟ್ ಬಾಕ್ಸ್ ಒಳಗಡೆ ಹಾಕಿದ್ನಲ್ಲ ಅದನ್ನು ತೊಳೆದಿಟ್ಟಿದ್ದೀನಿ. ಇವಾಗ ಏನೋ ಸ್ವಲ್ಪ ನೀರಾಗಲಿ. ಸೊ ಇದು ತೊಳೆದು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಎಲ್ಲ ಮಾಡಾಗಿದೆ ನೋಡಿ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕಿದ್ದೀನಿ, ತೋರಿಸ್ತೀನಿ ರೀ. ನೋಡಿ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಇನ್ನೊಂದು 11 ಕಾಣಿಸ್ತಿದೆಯಾ, 11 ಮಿನಿಟ್ಸ್ ಇದೆ. ಇದಾದಮೇಲೆ ಗೈಸ್ ಅಲ್ಲಿಂದ ಬಂದು ಒಂದು ನಿಮಿಷ ಅಲ್ಲಿ ಇವಾಗ ಬಟ್ಟೆ ಹಾಕಿದ್ದೀನಲ್ವಾ, ಈ ಬಟ್ಟೆ ವಾಶ್ ಆಗೋಷ್ಟರಲ್ಲಿ ಬಂದುಬಿಡ್ತೀನಿ. ವಾಶ್ ಆದಮೇಲೆ ಬಂದು ಬಟ್ಟೆ ಒಣ ಹಾಕ್ಬೇಕಿನ್ನು. ಅಡುಗೆ ನೋಡ್ಬೇಕು ಹೆಂಗೆ ಮಾಡಬೇಕು ಅಂತ. ನೆನ್ನೆ ಎಲ್ಲ ಫುಲ್ ಹೋಟ್ಲಲ್ಲಿ 3 ಟೈಮ್ ಹೋಟ್ಲಲ್ಲೇ ತಿಂದಿದ್ದೀವಿ. ಅಡುಗೆನೇ ಮಾಡಿಲ್ಲ ಗೈಸ್. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಲ್ಲ, ಅಲ್ಲಿಂದ ಬರೋ ಅಷ್ಟರಲ್ಲಿ ಟಯರ್ಡ್ ಆಗಿತ್ತು, ಮತ್ತಿನ್ನೇನು ಅಂದ್ಬಿಟ್ಟು ಅಡುಗೆನೇ ಮಾಡಲಿಲ್ಲ. ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಬರ್ಬೇಕು. ಐಬ್ರೋ ಮಾಡಿಸ್ಕೊಂಬಂದ್ಬಿಟ್ಟು ಇನ್ನೇನು ಕೆಲಸ ಇದೆ, ಅವ್ರು ಫೋನ್ ಮಾಡಿ ಕೇಳ್ತೀನಿ. ಅವರು ಗಾಡಿ ಬಿಟ್ಟು ಹೋಗಿದ್ದಾರೆ, ಹೋಗಿ ಐಬ್ರೋ ಮಾಡಿಸ್ಕೊಂಬ ಅಂತ ಹೇಳಿ. ಸೊ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ ಬನ್ನಿ. ಇನ್ನತ್ರ ಬಂದಿದೆ, ಕ್ಲೋಸ್ ಆಗಿದೆ, ಯಾಕೋ ಗೊತ್ತಿಲ್ಲ. ಏನಕ್ಕೆ ಸ್ಪಿನ್ ಕ್ಲೋಸ್ ಮಾಡಿದ್ದಾರೋ. ಇವಾಗ ಬೇರೆ ಎಲ್ಲಾದ್ರೂ ನೋಡಬೇಕು ಗೈಸ್. ಅರ್ಜೆಂಟ್ ಟೈಮಲ್ಲೇ ನನಗೇನು ಸಿಗಲ್ಲ, ಅದಕ್ಕೆ ಬೇಕಾರಾಗೋದು. ಇವಾಗ ಬಂದೆ, ಕ್ಲೋಸ್ ಆಗಿದೆ. ನೋಡೋಣ, ಬೇರೆ ಪಾರ್ಲರ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ತೀನಿ. ಇವಾಗ ನಾನು ಸ್ಪಿನ್ಗೆ ಹೋಗ್ತಾ ಇದ್ದೀನಿ. ಲಗ್ಗೆರೆಗೆ ಬಂದೆ, ಅಲ್ಲಿ ಇರಲಿಲ್ಲ, ಕ್ಲೋಸ್ ಆಗಿತ್ತು ಅಂತ. ಈಗ ನನ್ನ ಗಾಡಿ ನೋಡಿ, ಅಲ್ಲಿ ನಿಂತಿದೆ ಗಾಡಿ. ಗೈಸ್ ಫೈನಲಿ ಮುಗೀತು, ಐಬ್ರೋ ಮಾಡಿಸ್ಕೊಂಡು ಮುಗೀತು. ಇವಾಗ ಡ್ರೆಸ್ ತೊಗೋಬೇಕು ಗೈಸ್, ಇದೆ ನನ್ನ ಹತ್ರ. ಬಟ್ ನಾನು ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಲ್ಲ, ಏನಾದ್ರು ಅಂದ್ಕೋತಾರೆ, ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಇದಾಗೋರ್ಗು. ಆಯ್ತು ಇವಾಗ ದುಡ್ಡೇ ಬಂದಿದೆ ಇಲ್ಲೇ. ಸೊ ಗಾಯ್ಸ್ ಇವಾಗ ಮನೆಗೆ ಬಂದೆ, ಮೊಸರು ತೊಗೊಂಡ್ಬಂದಿದ್ದೀನಿ. ಮೊಸರು ಸಾಂಬಾರು ಮಾಡ್ತೀನಿ, ರೈಸ್ ಮಾಡ್ತೀನಿ. ಹಾಗೆ ಐಬ್ರೋ ಎಲ್ಲ ಮಾಡಿಸ್ಕೊಂಬಂದೆ. ಬಟ್ಟೆ ಅಂಗಡಿಗೂ ಹೋಗಿದ್ದೆ. ನಮ್ಮ ಯಜಮಾನ್ರು ಬಾ ಸ್ವಲ್ಪ ಕಾರ್ನ ಸರ್ವಿಸಿಗೆ ಕೊಡಬೇಕು ಅಂತ ಹೇಳಿದ್ಕೆ ಬಟ್ಟೆ ಎಲ್ಲ ಇಕ್ಸ್ಬಿಟ್ಟು ಬಂದಿದ್ದೀನಿ. ಹೋಗಿ ಅದನ್ನು ತೊಗೊಂಡು ಬರಬೇಕು. ಇವಾಗ ಕೆಲಸ ಎಲ್ಲ ಮುಗಿಸಿದ್ದೀನಿ, ಏನು ಕೆಲಸನೂ ಇಲ್ಲ, ಎಲ್ಲ ಕೆಲಸ ಮುಗಿಸಿದ್ದೀನಿ. ನನಗೆ ಒಬ್ಬಳೇ ಅಂದರೆ ಕತ್ಲೆ ಮನೆಯಲ್ಲೇ ಇರಬೇಕು, ನಂಗೆ ಇಷ್ಟ.
ಓಕೆ ಗೈಸ್ ಸಾಂಬಾರು ಮಾಡೋಣ ಬನ್ನಿ. ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ತಿದ್ದಾರೆ. ವರುಣ್ ವ್ಲಾಗ್ ನೋಡ್ತಾ ಇದ್ದೀವಿ. ಮತ್ತೆ ಹಾ ನಿಂಗೆ ಇನ್ನೊಂದು ಎಂಗೇಜ್ಮೆಂಟ್ ಐತಿಯಾ? ಇನ್ನೊಂದು ಮದ್ವೆ ಐತಿಯಾ? ನೀನಾ? ಇದೇ ಟೈಟಲ್ಗೆ ಹಾಕ್ಬಿಡ್ತೀನಿ, ನನ್ನ ಗಂಡನಿಗೆ ಇನ್ನೊಂದು ಮದ್ವೆ ಬೇಕಂತೆ ಅಂತ. ಆಯ್ತು ಚಿನ್ನಿ ಮದ್ವೆ ಮಾಡಿದ್ರೆ ಇನ್ನೊಂದು ಮದುವೆ ಆಗಿ ಅಯ್ಯೋ ನರಕಾಶ ಭೂಮಿ ಮೇಲೆ ತೋರಿಸ್ಬಿಡ್ತೀವಿ. ತೆಗೆ ಹೊಟ್ಟೆ ನೋವು ಬರ್ತದೆ. ತಿನ್ನು ಮಾವಿನಕಾಯಿ ತಿನ್ನು. ಗೈಸ್ ಬಟ್ಟೆ ತಗೊಂಬಂದೆ 2 ಜೊತೆ, 2 ಟೈಟ್ ಆಗ್ತಿದೆ. ಇದು ಟೈಟ್ ಆಗ್ತಿದೆ ಮತ್ತು ಈ ಟಾಪು ಟೈಟ್ ಆಗ್ತಿದೆ. ಸೊ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ಬೇಕು, ಆಗ್ತಾ ಇಲ್ಲ. ಫಸ್ಟು ಸಣ್ಣ ಇದೆ, ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ, ಗೊತ್ತಿಲ್ಲ ಗೈಸ್ ಯಾಕೆ ಅಂತ. ಸೊ ನೋಡಿ ಮಿರರ್ ನೋಡಿ, ಐಬ್ರೋ ಮಾಡಿಸಿದ್ದೀನಿ ಗೈಸ್. ಸ್ಪಿನ್ಗೆ ಹೋಗಿದ್ದೆ ಐಬ್ರೋ ಮಾಡಿಸೋದಕ್ಕೆ ನೋಡಿ. ಸೊ ಅಯ್ಯೋ ಸ್ಟಿಕ್ಕರ್ ಅವ್ರಿಗೆ ಇಲ್ಲ. ಐಬ್ರೋ ಮಾಡ್ಬೇಕಾದ್ರೆ ಏನಾಗಿದೆ ಅಂದರೆ ಅದು ಮಸಾಜ್ ಸ್ವಲ್ಪ ಮಾಡ್ತಾರಲ್ಲ, ಆ ಥರ ಮಾಡಿದಾಗ ಐಲೈನರ್ ಹೋಗಿದೆ. ಸರಿ ಒಂದು ಸ್ವಲ್ಪ ಐಲೈನರ್ ಹಾಕ್ಕೊಂಡು ಅಷ್ಟೊಂದು ದಪ್ಪ ಆಗಿದ್ದೀನಿ ಗೈಸ್ ನಾನು, ಗೊತ್ತಿಲ್ಲ. 2 ಆಗ್ತಾ ಇಲ್ಲ ಗೈಸ್ ನನಗೆ. ಇದೊಂದು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿದೆ ಸ್ಯಾರಿ? ಎಲ್ಲಿದೆ? ಹಾಂ ಬ್ಯಾಗಲ್ಲಿರಬೇಕು ಸ್ಯಾರಿ. ಅದರೊಂದು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇನ್ನು ಇದು ಬ್ಲೌಸ್ ಹೊಲಿಸಿಲ್ಲ, ಇದು ಹೊಲಿಸಿಲ್ಲ, ಆಮೇಲೆ ಇದು ಹೊಲಿಸಿಲ್ಲ. ಕಾಣಿಸ್ತಿದ್ಯಾ? 1 2 3 4 5 ಇನ್ನು ಇದು 6, ಒಂದು 6 ಸೀರೆ ಬ್ಲೌಸ್ ಹೊಲಿಸ್ಬೇಕು. ಅಯ್ಯೋ ಒಂದು ಸೀರೆನೇ ಉಟ್ಕೊಳ್ಳೋಲ್ಲ, ಸುಮ್ಮನೆ ಬ್ಲೌಸ್ ಹೊಲಿಸೋದು ಇಟ್ಕೊಳ್ಳೋದಿದೆ ಆಗೋಯ್ತು. ಡ್ರೆಸ್ ಆದರೆ ಅಟ್ಲೀಸ್ಟ್ ಎಲ್ಗಾರು ಹಾಕೊಂಡಾದ್ರೂ ಹೋಗ್ಬೋದು ಗೈಸ್. ಇವಾಗ ನಾನು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ಬೇಕು ಗೈಸ್. ಇವಾಗ ಸ್ವಲ್ಪ ಹೇರ್ ಪ್ಯಾಕ್ ಏನಾದ್ರು ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರ್ತೀನಿ ಗೈಸ್. ಸಮೋಸ ಮತ್ತು ಜಿಲೇಬಿ ತೊಗೊಬಂದಿದ್ದಾರೆ. ಇಲ್ಲ ಮನೆ ಹತ್ರ ಏನೋ ಮಾಡ್ತಿದ್ದಾರೆ, ಸೊ ಸೌಂಡ್ ಬರ್ತಿದೆ ನೋಡಿ. ಸಮೋಸ ಮತ್ತು ಬಿಸಿ ಜಿಲೇಬಿ. ನಾನು ಸ್ವೀಟ್ ಅಷ್ಟಾಗಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ತಿಂದವ್ರೆ. ಸಮೋಸ ತಿನ್ಬೇಕು ಇವಾಗ ನೋಡಿ, ಚೆನ್ನಾಗಿರುತ್ತೆ ಗೊತ್ತಾ. ಸೊ ಗೈಸ್ ಫೈನಲಿ ಟಾಪು ಸ್ಟಿಚ್ ಹಾಕ್ಸ್ಕೊಂಡು ಬಂದೆ. ಇಲ್ಲಿ ನೋಡಿ, ಇದೊಂದು ಮತ್ತು ಈ ಬ್ಲೂ ಕಲರ್ದೊಂದು, 2 ಸ್ಟಿಚ್ ಹಾಕ್ಸ್ಕೊಂಡ್ಬಂದೆ. ಸ್ಲೀವ್ ಅಟ್ಯಾಚ್ ಮಾಡಿಸ್ತಿದ್ದ, ಸ್ಲೀವ್ ಅಟ್ಯಾಚ್ ಬೇಡ ಅಂದ್ಕೊಂಡು ಸ್ಲೀವ್ ತೆಗೆಸ್ದೆ. ಸೊ ಇದೊಂದು ಮತ್ತು ಇದೊಂದು ಸ್ಟಿಚ್ ಮಾಡಿಸ್ಕೊಂಡ್ಬಂದಿದ್ದೀನಿ ಗೈಸ್. ಇವಾಗ ಅಡುಗೆ ಏನಾದರೂ ಮಾಡಬೇಕು. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಪಾತ್ರೆ ನೋಡಿ, ಇದು ಬೆಳಗ್ಗೆ ಎತ್ತಿ ತೊಳೆದಕ್ಕಿದ್ದು ಹಾರಿದೆ, ಬಿಡೋಣ. ಸೊ ಇವಾಗ ಅಡುಗೆ ಏನಾದರೂ ಮಾಡಬೇಕು, ಏನಾದರೂ ಮಾಡ್ತೀನಿ. ಐಬ್ರೋ ಒಂದು 3 ಮಂತ್ಸ್ ಆದಮೇಲೆ ಮಾಡಿಸಿದಲ್ವಾ, ಸ್ವಲ್ಪ ತಲೆನೋವಿರುತ್ತೆ, ತುಂಬ ಲೈಟಾಗಿ ಅಂದರೆ ಇಲ್ಲಿ ಮಾತ್ರ ತಲೆನೋವು. ಸೊ ಇವಾಗ ಸ್ಟಿಚ್ ಹಾಕ್ಸ್ಕೊಬಂದಿದ್ದಾಯಿತು, ಐಬ್ರೋ ಮಾಡಿಸಿದ್ದಾಯಿತು. ಅಷ್ಟೇ ಗೈಸ್, ಮತ್ತೆ ಸಿಗ್ತೀನಿ ಗೈಸ್. ವೆಜ್ ಫ್ರೈಡ್ ರೈಸ್ ಮಾಡಿದ್ದೀನಿ ಇಲ್ಲಿ ನೋಡಿ. ಸೊ ಇವಾಗ ವೆಜ್ ಫ್ರೈಡ್ ರೈಸ್ ತಿಂತಾಯಿದ್ದೀವಿ. ಈಗ ಒಂದು ಪಾರ್ಸಲ್ ಬರೋದಿದೆ ಫ್ಲಿಪ್ಕಾರ್ಟಿಂದ, ಅದು ತೊಗೋಬೇಕು. ನಮ್ಮ ಯಜಮಾನ್ರು ಫೋನ್ ಬಂತು ಅಂತ ಎದ್ದೋದ್ರು. ಸೂಪರ್ ಆಗಿದೆ ಗೈಸ್.
ನಾವು ಊಟನ ಕೆಳಗಡೆ ಕುತ್ಕೊಂಡು ಮಾಡೋದು, ಟಿಫನ್ ಮಾತ್ರ ಮೇಲ್ಗಡೆ ಕುತ್ಕೊಂಡು ಮಾಡ್ತೀವಿ. ಮಧ್ಯಾಹ್ನದ ಊಟ ಬೆಳಗ್ಗೆ, ರಾತ್ರಿ ಊಟ. ಸೊ ಇವಾಗ ಈ ಫ್ಲಿಪ್ಕಾರ್ಟ್ ಬರ್ತಾರಂತೆ, ಸ್ವಲ್ಪ ಇಸ್ಕೊಂಬಿಟ್ಟು ಗೈಸ್ ನಮ್ಮ ಯಜಮಾನ್ರು ಪಾರ್ಸಲ್ ತಗೊಂಡು ನೋಡಿ ಹೆಂಡತಿಗೋಸ್ಕರ ಪಾರ್ಸಲ್ ಎಲ್ಲ ತಗೊಬರಕ್ಕೆ ಹೋಗ್ತಾರೆ. ಏನದು ಓಪನ್ ಮಾಡಿ ನೋಡೋಣ. ಅಯ್ಯೋ ಓಪನ್ ಆಗಲಿಲ್ಲ. ಕುರ್ಕುರೆ ಬಾಟ್ಲು ಓಪನ್ ಕುರ್ಕುರೆ ಚಿಪ್ಸ್, ಕುರ್ಕುರೆ ಬಾಟ್ಲಲ್ಲ ಚಿನ್ನಿ, ಪ್ಯಾಕೆಟ್. ನೋಡೋಣ ನೀಟಾಗಿ ಓಪನ್ ಮಾಡು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಚೆನ್ನಾಗಿಲ್ಲ ಬಟ್ ಮನೆ ವರ್ಷ ಇಟ್ಕೊಂಡ್ಬಿಡು. ಕೊಟ್ಟಿರೋದು 750. ಹೊಸದೇ ಬಂದಿರೋದು. ನೋಡೋಣ ಓಪನ್ ಮಾಡು. ನನ್ನ ಕೈಯಿಂದ ಓಪನ್ ಮಾಡಿದ್ರೆ ಇದು ಇದು ವಾವ್, ಸೀರೆ ಶಿವಾಜಿನಗರ ಸೀರೆ ಬಟ್ಟೆ ಆದ್ರೂ ರೇಷ್ಮೆ ಬಟ್ಟೆ ಆಗೋಯ್ತು ನನ್ನ ಕೈಯಿಂದ ಓಪನ್ ಮಾಡಿದ್ರೆ. ಬಟ್ಟೆ ಚೆನ್ನಾಯ್ತಲ್ಲ. ಏ ಬಟ್ಟೆ ಚೆನ್ನಾಗೈತೆ. ಅದೇ ನಾನು ಹೇಳುವ ನನ್ನ ಕೈಯಿಂದ ಓಪನ್ ಮಾಡಿ ರೇಷ್ಮೆ ಬಟ್ಟೆ ಆಯ್ತು. ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ. ಅರೆ ಎಕ್ಸೆಲ್ ಇಷ್ಟಪ್ಪ ಇದೀನ ನಾನು. ಬಾ ಪಾತ್ರೆ ತೊಳಿತೀವಿ, ಕೂತ್ಕೋ. ಬಾ ಪ್ಲೀಸ್. ಗೈಸ್ ಇವಾಗ ನಾನು ಪಾತ್ರೆ ತೊಳಿಬೇಕು. ಇವಾಗ ಇಷ್ಟೇ ಇರೋದು, ಅವಾಗ ತೊಳೆದೆ, ಇವಾಗ ತಿಂದಿರೋದು ಅಷ್ಟೇ ತೊಳ್ಕೊಬೇಕು. ಅವ್ರೋಗಿ ಮಲ್ಕೊಂಬಿಡ್ತಾರೆ, ಅದಕ್ಕೆ ಬಾ ಕೂತ್ಕೊ, ಒಂದು 5 ಮಿನಿಟ್ಸ್ ಬಂದು ಕೂತ್ಕೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇವತ್ತು ಫುಲ್ ವಿಡಿಯೋ ಏನೇನು ಕಂಪ್ಲೀಟ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಿಸ್ ಮಾಡ್ದಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.